ರಾಜ್ಯದಲ್ಲಿ ಶುರುವಾಯಿತು ಡಿಕೆ ಶಿವಕುಮಾರ್ ಆಡಳಿತ. ಸಿಎಂ ಡಿಕೆಶಿ ಜೊತೆ 13 ಸಚಿವರು ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಮುಖ್ಯಮಂತ್ರಿ ಮುಂದೆ ಈಗ ಖಾತೆ ಹಂಚಿಕೆಯೇ ದೊಡ್ಡ ಸವಾಲಾಗಿರುವಂತದ್ದು. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ಆಡಳಿತ ಶುರುವಾಗಿದೆ. ಸಿಎಂ ಡಿಕೆಶಿ ಜೊತೆ 13 ಸಚಿವರು ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಈಗ ಮುಖ್ಯಮಂತ್ರಿಗೆ ಇರುವಂತಹ ಸವಾಲಂದ್ರೆ ಅದು ಯಾರಿಗೆ ಯಾವ ಖಾತೆಯನ್ನ ನೀಡುವುದು, ಈ ವಿಚಾರವಾಗಿ ದೊಡ್ಡ ಸವಾಲು ಅಂತಾನೆ ಹೇಳಬಹುದು. ಖಾತೆ ಹಂಚಿಕೆ ಬಗ್ಗೆ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಯಾರಿಗೆ ಯಾವ ಖಾತೆ ಹೋಗಬಹುದು, ಸಂಭಾವ್ಯ ಖಾತೆಗಳ ಬಗ್ಗೆ ನಾವು ನೋಡಬಹುದು. ಸ್ಕ್ರೀನ್ ಮೇಲೆ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ, ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ, ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಖಾತೆ ಹಂಚಿಕೆಯೇ ದೊಡ್ಡ ಸವಾಲಾಗಿದೆ. ಯಾವ ಖಾತೆ ಸಿಗಲಿದೆ, ಯಾವ ಖಾತೆ ಮೇಲೆ ಯಾರಿಗೆ ಕಣ್ಣಿದೆ, ಪ್ರಮುಖ ಖಾತೆಗಳತ್ತ ಹಿರಿಯ ಸಚಿವರ ಚಿತ್ತ. ಡಿಕೆಶಿ ಬಳಿ ಇದ್ದ 2 ಖಾತೆ ಯಾರಿಗೆ ಸಿಗತ್ತೆ? ಬೆಂಗಳೂರು ಅಭಿವೃದ್ಧಿ, ಜಲಸಂಪನ್ಮೂಲ ಯಾರಿಗೆ? ಬೆಂಗಳೂರು ಅಭಿವೃದ್ಧಿಗೆ 3 ಸಚಿವರು ರೇಸ್ನಲ್ಲಿದ್ದಾರೆ. ಈಗ ಖಾತೆ ಹಂಚಿಕೆಯೇ ದೊಡ್ಡ ಸವಾಲಾಗಿರುವುದು. ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಕೆಜೆ ಜಾರ್ಜ್ ಹೆಸರು ಕೇಳಿ ಬರ್ತಾ ಇದೆ. ಜಲಸಂಪನ್ಮೂಲ ಖಾತೆ ಯಾರಿಗೆ ಅನ್ನೋದೇ ಕುತೂಹಲವಾಗಿರುವಂತದ್ದು. ಪರಮೇಶ್ವರ್ ಗೃಹ ಖಾತೆ ಬದಲಿಗೆ ಕಂದಾಯ ಖಾತೆಯ ಸಾಧ್ಯತೆಗಳಿದೆ. ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಕೆಜೆ ಜಾರ್ಜ್ ಈ 3 ಹೆಸರು ಜಲಸಂಪನ್ಮೂಲ ಖಾತೆಗೆ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಸಂಭವನೀಯ ಖಾತೆ ಬಗ್ಗೆ ನೋಡೋದಾದ್ರೆ ಯಾರಿಗೆ ಯಾವ ಖಾತೆ ಹೋಗಬಹುದು? ಸಿಎಂಗೆ ಹಣಕಾಸು ಖಾತೆ, ಇದು ಸಂಭಾವ್ಯ ಪಟ್ಟಿ. ಡಿಸಿಎಂಗೆ ಕಂದಾಯ ಇಲಾಖೆಯನ್ನ ನೀಡಬಹುದು. ಗೃಹ ಇಲಾಖೆಯಿಂದ ಕಂದಾಯ ಇಲಾಖೆಯನ್ನ ನೀಡಬಹುದು. ನೂತನ ಡಿಸಿಎಂ ಜಿ ಪರಮೇಶ್ವರ್ ರವರಿಗೆ. ಕೆಎಚ್ ಮುನಿಯಪ್ಪರವರಿಗೆ ಆಹಾರ ಇಲಾಖೆಯನ್ನ ನೀಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಕೆಜೆ ಜಾರ್ಜ್ ರವರಿಗೆ ಇಂಧನ ಖಾತೆಯನ್ನ ನೀಡಬಹುದು. ಎಂಬಿ ಪಾಟೀಲ್ ರವರಿಗೆ ಬೃಹತ್ ಕೈಗಾರಿಕೆ ಖಾತೆಯನ್ನ ನೀಡಬಹುದು ಎನ್ನಲಾಗ್ತಾ ಇದೆ. ಹಾಗೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ. ಇನ್ನು ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಖಾತೆಯನ್ನ ನೀಡಬಹುದು. ಈ ಖಾತೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ಬಳಿಯೇ ಇರುವಂತದ್ದು. ಮುಂಚೆಯೂ ಕೂಡ ಲೋಕೋಪಯೋಗಿ ಇಲಾಖೆಯಲ್ಲೇ ಸಚಿವರಾಗಿದ್ದಂಥವರು. ಕೃಷ್ಣ ಬೈರೇಗೌಡರವರಿಗೂ ಕೂಡ ಯಾವ ಖಾತೆಯನ್ನ ನೀಡಬಹುದು? ಜಲಸಂಪನ್ಮೂಲ ಇಲಾಖೆ ಕೃಷ್ಣ ಬೈರೇಗೌಡರವರಿಗೆ ಅಂತ ಹೇಳಲಾಗ್ತಾ ಇದೆ. ಈಗ ಈ ಜಲಸಂಪನ್ಮೂಲ ಇಲಾಖೆಯ ಬಗ್ಗೆಯೂ ಕೂಡ 3 ಸಚಿವರು ರೇಸ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾಗಬಹುದು. ಈ ಮುಂಚೆಗೆ ಗೃಹ ಸಚಿವರಾಗಿದ್ದಂಥವರು ಪರಮೇಶ್ವರ್ ಅವರು ಈಗ ಡಿಸಿಎಂ ಆಗಿದ್ದಾರೆ. ಅವರಿಗೆ ಬೇರೆ ಖಾತೆಯನ್ನ ನೀಡಿ ಗೃಹ ಸಚಿವ ಖಾತೆಯನ್ನ ಗೃಹ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಆಯ್ಕೆ ಮಾಡಬಹುದು ಅನ್ನೋ ಸಾಧ್ಯತೆಗಳಿದೆ ಹೆಚ್ಚಾಗಿ. ಇನ್ನು ಯುಟಿ ಖಾದರ್ ಅವರಿಗೆ ಆರೋಗ್ಯ ಇಲಾಖೆಯನ್ನ ನೀಡಬಹುದು. ಇದಕ್ಕೂ ಮುಂಚೆಯೂ ಕೂಡ ಯುಟಿ ಖಾದರ್ ಅವರು ಈ ಖಾತೆಯನ್ನ ನಿಭಾಯಿಸಿರುವಂತವರು. ಹಾಗಾಗಿ ಮತ್ತೆ ಅದೇ ಖಾತೆಯನ್ನ ನೀಡಬಹುದು. ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಖಾತೆಯನ್ನ ನೀಡಬಹುದು. ಇನ್ನು ಯತೀಂದ್ರ ಸಿದ್ದರಾಮಯ್ಯನವರಿಗೆ ನಗರಾಭಿವೃದ್ಧಿ ಇಲಾಖೆಯನ್ನ ನೀಡುವ ಸಾಧ್ಯತೆಗಳಿದೆ. ಬೈರತಿ ಸುರೇಶ್ ಅವರಿಗೆ ಸಾರಿಗೆ ಇಲಾಖೆ. ಶರಣ್ ಪ್ರಕಾಶ್ ಪಾಟೀಲ್ ರವರಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನ ನೀಡುವಂತಹ ಸಾಧ್ಯತೆಗಳಿದೆ. ಈ ಮಂತ್ರಿ ಪಟ್ಟಕ್ಕೂ ಕೂಡ ಸಾಕಷ್ಟು ರೇಸ್ ಇತ್ತು. ಈಗ ಖಾತೆ ವಿಚಾರವಾಗಿ ಲಾಬಿ ಕೂಡ ಶುರುವಾಗಿದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.